ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಬಟರ್ಫ್ಲೈ, ಚಿಟ್ಟೆ, ಪಾತ್ರಗಿತ್ತೆ ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ಒಂದು ಸುಂದರವಾದ ಜೀವಿ ನೆನಪಿಗೆ ಬರುತ್ತೆ. ಸ್ವಚ್ಛಂದವಾಗಿ ಮುಕ್ತವಾಗಿ ಹಾರಾಡ್ತಾ ಇದೆ. ಬಣ್ಣ ಬಣ್ಣದ ವಿಧ ವಿಧವಾದ ಬಣ್ಣಗಳಿಂದ ಕೂಡಿರುವಂತಹ ರೆಕ್ಕೆಗಳು ನಮ್ಗೆ ನೆನಪಿಗೆ ಬರ್ತವೆ. ಆದ್ರೆ ಈ ಚಿಕ್ಕದಾಗಿರುವಂತಹ ಪುಟ್ಟ ಜೀವಿ ಪಾತರಗಿತ್ತಿ, ಇದರ ಜೀವನ ಕಥೆಯನ್ನ ಕೇಳಿದ್ವಿ ಅಂತಂದ್ರೆ ಬಹಳ ಸ್ಫೂರ್ತಿದಾಯಕವಾಗಿದೆ. ಯಾವಾಗ ಪಾತರಗಿತ್ತಿ ಎಲೆಗಳ ಮೇಲೆ ಮೊಟ್ಟೆಗಳನ್ನ ಇಡುತ್ತೆ, ಈ ಮೊಟ್ಟೆಗಳು ಚಿಕ್ಕದಾಗೆ ಇರ್ತವೆ, ತುಂಬಾ ದೊಡ್ಡದೇನಿರೋದಿಲ್ಲ. ಯಾವಾಗ ಈ ಮೊಟ್ಟೆ ಒಡೆದ್ಬಿಟ್ಟು ಒಂದು ಚಿಕ್ಕದಾದ ಮರಿಹುಳು ಹೊರಗಡೆ ಬರುತ್ತೆ. ಆ ಮರಿಹುಳು ನೋಡ್ಲಿಕ್ಕೆ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ, ಆಕರ್ಷಣವಾಗಿರೋದಿಲ್ಲ, ನಿಧಾನವಾಗಿ ಸಾಗ್ತಾ ಇರುತ್ತೆ, ಸರಳವಾಗಿರುತ್ತೆ. ಆದ್ರೆ ಇದು ಮೊಟ್ಟೆಯಿಂದ ಹೊರಗಡೆ ಬಂದ್ಮೇಲೆ ಮೊದಲು ಆ ಮೊಟ್ಟೆಯನ್ನ ತಿನ್ನುತ್ತೆ, ಆಮೇಲೆ ಎಲೆಯನ್ನ ತಿನ್ಬಿಟ್ಟು ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದರ ಬೆಳವಣಿಗೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಬೆಳವಣಿಗೆಯ ಹಂತದಲ್ಲಿ ಈ ಮರಿ ಹುಳು, ಇದಕ್ಕೆ ಕನ್ನಡದಲ್ಲಿ ಕಂಬಳಿ ಹುಳು ಅಂತಾನು ಕೂಡ ಕರೀತಾರೆ, ಇಂಗ್ಲಿಷ್ ನಲ್ಲಿ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ಹಂತದಲ್ಲಿ ಇದು ಅನೇಕ ಬಾರಿ ತನ್ನ ಹೊರ ಚರ್ಮವನ್ನ, ಹೊರಗಡೆ ಇರುವಂತಹ ಸ್ಕಿನ್ ಅನ್ನ ಅನೇಕ ಬಾರಿ ಬದಲಾವಣೆ ಮಾಡುತ್ತೆ. ಈ ರೀತಿ ಮಾಡ್ತಾ ಮಾಡ್ತಾ ಬೆಳವಣಿಗೆ ಆಗ್ತಾ ಇರುತ್ತೆ. ಒಂದು ಹಂತ ಬರುತ್ತೆ, ಇದು ಎಲೆಗಳನ್ನು ಕೂಡ ತಿನ್ನೋದನ್ನ ನಿಲ್ಸುತ್ತೆ ಮತ್ತು ತನ್ನ ದೇಹದ ಸುತ್ತ ಒಂದು ರಕ್ಷಾ ಕವಚವನ್ನ ನಿರ್ಮಾಣ ಮಾಡುತ್ತೆ. ಈ ಹಂತದಲ್ಲಿ ಇದಕ್ಕೆ ಪೂಪ ಅಂತ ಹೇಳ್ಬಿಟ್ಟು ಕರೀತಾರೆ. ಹೊರಗಡೆಯಿಂದ ನೋಡಿದ್ರೆ ಒಂದು ನಿಶ್ಚಲವಾದ, ಏನು ಚಲನೆ ಇಲ್ದಿರುವಂತ ಒಂದು ವಸ್ತು ಅಥವಾ ಚಿಕ್ಕದಾದ ಒಂದು ಗುಡ್ಡೆ ಅಂತ ಅನಿಸ್ಬೋದು ಮೊಟ್ಟೆ ಆಕಾರದಲ್ಲಿ. ಆದ್ರೆ ಒಳಗಡೆ ಸಾಕಷ್ಟು ರೂಪ ಪರಿವರ್ತನೆ ಆಗ್ತಾ ಇರುತ್ತೆ. ಈ ಚಿಕ್ಕ ಮರಿ ಹುಳು ಅಥವಾ ಕಂಬಳಿ ಹುಳುವಿಂದ ಸುಂದರವಾದ ಚಿಟ್ಟೆ ಅಥವಾ ಬಟರ್ಫ್ಲೈ ಆಗುವಂತಹ ರೂಪ ಪರಿವರ್ತನೆಯ ಅನೇಕ ಹಂತಗಳು ಆ ಪೂಪ ಒಳಗಡೆ ನಡೀತಾ ಇರ್ತವೆ. ಅದ್ರ ಹೊರಗಡೆ ಎಲ್ಲಾನು ಕೂಡ ನಿಶ್ಶಬ್ದ ಅನಿಸ್ತಿರುತ್ತೆ, ಏನು ಕೂಡ ಆಗ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಒಳಗಡೆ ಸಾಕಷ್ಟು ಸಂಘರ್ಷಣೆ ಆಗ್ತಾ ಇರುತ್ತೆ, ಒದ್ದಾಟ ಆಗ್ತಿರುತ್ತೆ, ಆ ಜೀವಿಗೆ ಕಷ್ಟ ಆಗ್ತಿರುತ್ತೆ. ಒಂದು ಹಂತ ಬರುತ್ತೆ, ಆ ಚಿಕ್ಕ ಮರಿ ಹುಳುವಿಗೆ ಅನ್ಸುತ್ತೆ ಇನ್ನು ಇದು ನನ್ನ ಜೀವನದ ಅಂತ್ಯ ಅಂತ ಹೇಳ್ಬಿಟ್ಟು, ಇನ್ನು ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲೇ ನನ್ನ ಜೀವನ ಮುಗಿದು ಹೋಯ್ತು ಅಂತ ಅನ್ಸುತ್ತೆ ಅದಕ್ಕೆ. ಆ ಹಂತದಲ್ಲಿ ಆ ಹೊರಗಡೆಯ ರಕ್ಷಾ ಕವಚ ಒಡೆದು ಹೋಗುತ್ತೆ. ಅವಾಗ ಆ ರಕ್ಷಾ ಕವಚದಿಂದ, ಆ ಪೂಪದಿಂದ ಒಂದು ಸುಂದರವಾದ ಜೀವಿ ಹೊರಗಡೆ ಬರುತ್ತೆ. ಅದುವೇ ಬಟರ್ಫ್ಲೈ ಆಗಿದೆ. ಮೊದಲಿಗೆ ಅದು ನಿಧಾನವಾಗಿ ಹಾರಾಡ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ಇದರ ರೆಕ್ಕೆಗಳು ಬಲಿಷ್ಠ ಆಗ್ತವೆ. ಆಮೇಲೆ ಸ್ವಚ್ಛಂದವಾಗಿ ಮುಕ್ತವಾಗಿ ಹಾರಾಡುತ್ತೆ. ಹೂಗಳ ಮೇಲೆ ಕುಳಿತುಕೊಂಡು ಹೂಗಳ ಸುಗಂಧವನ್ನ ಹೀರ್ಕೊಳ್ಳುತ್ತೆ. ಈ ರೀತಿ ಈ ಬಟರ್ಫ್ಲೈ ಪಾತ್ರಗಿತ್ತಿಯ ಪರಿವರ್ತನೆ, ರೂಪ ಪರಿವರ್ತನೆ ಆಗುತ್ತೆ. ನಮ್ಮೆಲ್ರಿಗೂ ಕೂಡ ಪಾತ್ರಗಿತ್ತೆ ಅಂತಂದ್ರೆ ಪ್ರಿಯವಾಗಿ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುವ ಕಲರ್ ಕಾಂಬಿನೇಷನ್, ಒಂದು ಸೊಗಸಾಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ. ಈ ಪಾತ್ರಗಿತ್ತಿಯ ಹಾಗೇನೆ ನಮ್ಮೆಲ್ಲರದು ಕೂಡ ಒಂದು ಬೆಸ್ಟ್ ವರ್ಷನ್ ಇದೆ. ಒಂದು ಬೆಸ್ಟ್ ವರ್ಷನ್ ಅಂತಂದ್ರೆ ನಮ್ದು ಕೂಡ ಒಂದು ಬಟರ್ಫ್ಲೈ ವರ್ಷನ್ ಇದೆ. ಸೊ ಅದನ್ನ ನಾವು ಕೂಡ ತಲುಪಲಿಕ್ಕೆ ಸಾಧ್ಯ. ಆ ಸುಂದರವಾದ ವ್ಯಕ್ತಿತ್ವದೊಂದಿಗೆ ನಮ್ಮ ಜೀವನವನ್ನ ನಾವು ಕೂಡ ಮುಕ್ತವಾಗಿ ಚೆನ್ನಾಗಿ ಕಳಿಲಿಕ್ಕೆ ಸಾಧ್ಯ ಇದೆ. ಆದ್ರೆ ಆ ಹಂತವನ್ನ ತಲುಪಬೇಕು ಅಂತಂದ್ರೆ ಹೇಗೆ ಒಂದು ಕಂಬಳಿ ಹುಳುವಿನಿಂದ ಇದು ಬಟರ್ಫ್ಲೈ ಆಗ್ಬೇಕು ಅಂತಂದ್ರೆ ಆ ಕಂಬಳಿ ಹುಳುವಿನ ಮೇಲೆ ಒಂದು ಸ್ಪೆಷಲ್ ಆಗಿರುವಂತಹ ಇಮ್ಯಾಜಿನಲ್ ಸೆಲ್ಸ್ ಅಂತ ಇರ್ತವೆ. ಸೊ ಈ ಸೆಲ್ಗಳು ಅದರ ಚರ್ಮದ ಭಿನ್ನ ಅನೇಕ ಸೆಲ್ಸ್ ಗಳಿರ್ತಾವಲ್ವಾ, ಅವುಗಳಿಗಿಂತ ಈ ಇಮ್ಯಾಜಿನ್ ಸೆಲ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಈ ಇಮ್ಯಾಜಿನಲ್ ಸೆಲ್ಸ್ ಒಳಗಡೆನೆ ಪಾತ್ರಗಿತ್ತಿಯ ನೀಲಿ ನಕ್ಷೆ ಇರುತ್ತೆ, ಅಂತಂದ್ರೆ ಬ್ಲೂ ಪ್ರಿಂಟ್ ಇರುತ್ತೆ. ಹೇಗೆ ಒಂದು ಮನೆಯನ್ನ ಕಟ್ಬೇಕಾದ್ರೆ ಮೊದಲೇ ಇಂಜಿನಿಯರ್ ಬಂದ್ಬಿಟ್ಟು ಒಂದು ಬ್ಲೂ ಪ್ರಿಂಟ್ ಅನ್ನ ನಮ್ಗೆ ಚಿತ್ರ ಬಿಡಿಸ್ಬಿಟ್ಟು ಕೊಡ್ತಾರಲ್ವಾ, ಎಷ್ಟು ಫ್ಲೋರ್ ಇರುತ್ತೆ, ಈ ಕಡೆ ಸೈಡ್ ಡೋರ್ ಇರುತ್ತೆ, ಈ ಕಡೆ ಸೈಡ್ ಮೆಟ್ಲ್ಗಳಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ಈ ಕಂಬಳಿ ಹುಳಿದ ಚರ್ಮದ ಮೇಲೆ ಇರುವಂತಹ ಈ ಇಮ್ಯಾಜಿನಲ್ ಸೆಲ್ಸ್ ಒಳಗಡೆನೆ ಈ ಪಾತರಗಿತ್ತೆ ಇದು ಎಷ್ಟು ದೊಡ್ಡದಾಗುತ್ತೆ, ಎಷ್ಟು ಅಗಲ ಇದರ ರೆಕ್ಕೆಗಳಿರ್ತವೆ, ಆ ಪಂಖಗಳಿರ್ತವೆ, ಅದೆಲ್ಲಾನು ಕೂಡ ಬ್ಲೂ ಪ್ರಿಂಟ್ ಈ ಇಮ್ಯಾಜಿನ್ ಸೆಲ್ಸ್ ಒಳಗಡೆ ಮೊದ್ಲೇನೆ ಇರ್ತವೆ. ಸೊ ಆಮೇಲೆ ಅದೇನಾಗುತ್ತೆ, ಈ ಪೂಪ ಒಳಗಡೆ ರೂಪ ಪರಿವರ್ತನೆ ಆದಾಗ ಒಂದು ಸುಂದರವಾದ ಬಟರ್ಫ್ಲೈ ಅದು ನಿಜ ರೂಪವನ್ನ ತಾಳುತ್ತೆ. ಹಾಗೇನೆ ನಮ್ಮ ಬೆಸ್ಟ್ ವರ್ಷನ್ ಆಗೋದಕ್ಕೆ ಏನೆಲ್ಲ ನಮ್ಗೆ ಬೇಕಾಗಿದೆ ಅಲ್ವಾ, ಅದೆಲ್ಲ ಶಕ್ತಿಗಳು, ಗುಣಗಳು, ವಿಶೇಷತೆಗಳು, ಕಲೆಗಳು ನಮ್ಮ ಒಳಗಡೆನೆ ಇದಾವೆ. ಸೊ ನಾವು ಕೂಡ ಇವಾಗ ಏನ್ ಮಾಡ್ಬೇಕಾಗಿದೆ, ಈ ಅಂತರ್ಮುಖತೆ ಅನ್ನುವ ರಕ್ಷಾ ಕವಚವನ್ನ ಅವಾಗವಾಗ ನಾವು ಧಾರಣೆ ಮಾಡಿ ಒಳಮುಖವಾಗಿ ನಮ್ಮೊಳಗಡೆ ಇರುವಂತಹ ಈ ಇಮ್ಯಾಜಿನಲ್ ಸೆಲ್ಸ್ ವಿಶೇಷತೆಗಳು ನಮ್ಮೊಳಗಡೆ ಇದಾವಲ್ವಾ, ಅದನ್ನ ಗುರುತಿಸಿದ್ವಿ, ಅವುಗಳನ್ನ ಬಳಸಿದ್ವಿ ಅಂತಂದ್ರೆ ನಾವು ಕೂಡ ನಮ್ಮ ಬಟರ್ಫ್ಲೈ ವರ್ಷನ್ ಅನ್ನ, ನಮಗೋಸ್ಕರ ಏನ್ ಕಾಯ್ತಾ ಇದೆಯಲ್ವಾ, ಅದನ್ನ ಪಡೆದುಕೊಂಡು ಆ ವ್ಯಕ್ತಿತ್ವದೊಂದಿಗೆ ನಮ್ಮ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಏನ್ ಮಾಡಬಹುದಾಗಿದೆ, ಏನ್ ಮಾಡ್ಬೇಕಾಗಿದೆ ನಮ್ಮ ಬೆಸ್ಟ್ ವರ್ಷನ್ ನಾವು ಆಗ್ಬೇಕು ಅಂತಂದ್ರೆ, ಮೊದಲನೇದಾಗಿ ದಿನಾಲು ಸ್ವಲ್ಪ ಹೊತ್ತು ಅಂತರ್ಮುಖಿ ಅಂತಂದ್ರೆ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅಂತರ್ಮುಖಿಯಾಗಿದ್ಬಿಟ್ಟು ನಮ್ಮೊಳಗಡೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಇಡೀ ಜಗತ್ತು ಏನ್ ಮಾಡ್ತಾ ಇದೆ, ಯಾರು ಏನ್ ಮಾಡ್ತಾ ಇದಾರೆ, ನಮ್ದು ದಿನಾಲು ಕೂಡ ಏನಿರುತ್ತೆ, ಹೊರಮುಖ ಬಾಹಿರ್ಮುಖತೆಯಲ್ಲಿ ಇರ್ತೇವೆ ನಾವು. ಆದ್ರೆ ದಿನದಲ್ಲಿ ಒಂದು 10 ನಿಮಿಷ ಆದ್ರೂ 15 ನಿಮಿಷ ಆದ್ರೂ
ಅಂತರ್ಮುಖಿಯಾಗುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ಒಳಗಡೆ ಏನು ವಿಶೇಷತೆಗಳಿದಾವೆ, ಏನು ಕಲೆ ಇದೆ, ಏನು ಶಕ್ತಿಗಳಿದಾವೆ ಅವುಗಳನ್ನ ಗುರುತಿಸೋದು. ಸೊ ಮತ್ತು ನಾನು ಜೀವನದಲ್ಲಿ ನಾನು ಏನನ್ನ ಸಾಧಿಸ್ಬೇಕು ಅನ್ಕೊಳ್ತಾ ಇದ್ದೀನಿ, ಜೀವನದಲ್ಲಿ ಏನು ಗುರಿ ಉದ್ದೇಶಗಳನ್ನ ಇಟ್ಕೊಂಡಿದ್ದೇನೆ ಅದನ್ನ ನಾವು ಗುರುತಿಸ್ಬೇಕಾಗಿದೆ. ಸರಿ, ನಾನೊಬ್ಬ ಒಳ್ಳೆ ಸಂಗೀತಗಾರ್ತಿ ಆಗ್ಬೇಕು ಅಂತಂದ್ರೆ ಇದು ನನ್ನ ಜೀವನದಲ್ಲಿ ನನ್ಗಿದು ಪ್ಯಾಷನ್ ಇದೆ, ನಂಗೆ ಇದರಿಂದ ಖುಷಿ ಸಿಗುತ್ತೆ, ಇದನ್ನ ನಾನು ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ತೇನೆ, ಸಾಂಗ್ ಎಲ್ಲ ಹಾಡ್ಬೇಕಾದ್ರೆ ನಂಗೆ ಎಂಜಾಯ್ ಮಾಡ್ತೇನೆ ನಾನು. ಸೊ ಇದು ನನ್ನ ಜೀವನದಲ್ಲಿ ಲಕ್ಷ್ಯ ಇದೆ ಅಂತಂದ್ರೆ ಸರಿ, ಒಳ್ಳೆಯ ಸಂಗೀತಗಾರ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನೇನೆಲ್ಲ ಅಡೆತಡೆಗಳು ಉಂಟಾಗ್ತಾ ಇದಾವೆ ಅದನ್ನ ಗುರುತಿಸ್ಬೇಕಾಗಿದೆ. ಸೊ ಕೆಲವೊಂದ್ಸಲ ಏನೇನ್ ಅಡೆತಡೆಗಳು ಆಗ್ತಾ ಇದಾವೆ ಅಂತಂದ್ರೆ, ಸಂಗೀತಗಾರ ಆಗ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಡೆಡಿಕೇಶನ್ ಬೇಕಾಗುತ್ತೆ. ಸೊ ಇದ್ರ ಡೆಡಿಕೇಶನ್ ಕೊಡ್ತಾ ಕೂತ್ಕೊಂಡ್ರೆ ಹಣ ಸಂಪಾದನೆ ಮಾಡುವಂತದ್ದೆಲ್ಲ ಹೇಗ್ ನಡೆಯುತ್ತೆ, ಜೀವನ ಹೇಗ್ ನಡೆಯುತ್ತೆ. ಸೊ ಒಂದ್ ವೇಳೆ ಸಕ್ಸಸ್ಫುಲ್ ಆಗಿ ಸಂಗೀತಗಾರ ಆದ್ರೆ ಓಕೆ, ಆಗ್ಲಿಲ್ಲ ಅಂತಂದ್ರೆ ಜೀವನ ಹೇಗ್ ನಡೆಯುತ್ತೆ. ಸೊ ಹಣಕಾಸಿನ ಪರಿಸ್ಥಿತಿಗಳು ಬಂದಾಗ ಅದನ್ನೆಲ್ಲ ಹೇಗ್ ನಿಭಾಯಿಸೋದು. ಸೊ ತುಂಬಾ ಡೆಡಿಕೇಶನ್ ಬೇಕಿದಕ್ಕೆ, ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಹಾಗೆ ಹೀಗೆ ತುಂಬಾ ನಕಾರಾತ್ಮಕವಾದ ಯೋಚನೆಗಳು, ಅಥವಾ ಕೆಲವೊಬ್ರು ಏನು ಸಂಗೀತಗಾರರು ಇದ್ದಾರೆ ಆದ್ರೆ ಫಿನಾನ್ಷಿಯಲಿ ಅವ್ರು ಅಷ್ಟೊಂದು ಮುಂದುವರೆದಿಲ್ಲ ಅಂತವರೆಲ್ಲ ನೆನಪುಗಳು ಬರ್ತಾ ಇದೆ, ನಾವು ಅವ್ರ ತರ ಆಗ್ಬಿಟ್ವಿ ಅಂತಂದ್ರೆ. ಈ ರೀತಿ ಭಯಗಳು, ಇನ್ಸೆಕ್ಯೂರಿಟಿ, ಅಸುರಕ್ಷತೆ ಅಥವಾ ಸಂದೇಹ ಪಡೋದು ಸ್ವಯಂನ ಮೇಲೆ, ಇಂತಹ ಪ್ರಶ್ನೆಗಳು, ಇಂತಹ ಬಲಹೀನತೆಗಳು, ಇಂತಹ ದೌರ್ಬಲ್ಯಗಳು ಏನಾಗ್ತಾ ಇದಾವೆ. ನನ್ನ ಬಟರ್ಫ್ಲೈ ವರ್ಷನ್ ನಾನೇನ್ ಇಷ್ಟಪಡ್ತಾ ಇದ್ದೀನಿ, ಯಾವ ರೀತಿಯ ವ್ಯಕ್ತಿತ್ವವನ್ನ ನಾನು ಹೊಂದ್ಬೇಕು ಅನ್ಕೊಳ್ತಾ ಇದ್ದೀನಿ, ಯಾವ ರೀತಿಯ ಕನಸಿನ ಜೀವನವನ್ನ ನಡೆಸ್ಬೇಕು ಅನ್ಕೊಳ್ತಾ ಇದ್ದೀನಿ, ಅದ್ರಲ್ಲಿ ಏನಾಗ್ತಾ ಇದಾವೆ, ಇವು ಅಡ್ಡಿಗಾಲಾಗಿ ನಿಂತ್ಕೊಳ್ತಾ ಇದಾವೆ. ಸೊ ನೋಡಿ, ಕೆಲವೊಂದು ಗಾದೆ ಮಾತುಗಳಿದಾವಲ್ವಾ, ಉಳಿಪೆಟ್ಟು ತಿನ್ನುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಶಿಲೆ ಆದ್ರೆ ಅದಕ್ಕೊಂದು ಎಷ್ಟು ಗೌರವ ಇದೆ, ಎಷ್ಟು ರೆಸ್ಪೆಕ್ಟ್ ಇದೆ. ಆದ್ರೆ ಆ ಶಿಲೆ ಹೇಗಾಯ್ತು, ಸಿಕ್ಕಾಪಟ್ಟೆ ಉಳಿಪೆಟ್ಟನ್ನ ತಿಂತು. ಆ ಉಳಿಪೆಟ್ಟು ತಿನ್ಬೇಕಾದ್ರೆ ನನ್ನಿಂದ ಸಹನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆ ಶಿಲೆ ಏನಾದ್ರೂ ಒಡೆದು ಹೋಗಿದ್ರೆ ಆ ಮಂದಿರದಲ್ಲಿ ಅದು ಶಿಲೆಯ ರೂಪದಲ್ಲಿ ಅಥವಾ ಮೂರ್ತಿಯ ರೂಪದಲ್ಲಿ ಪೂಜೆಗೆ ಯೋಗ್ಯ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ. ಹಾಗೇನೆ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಈ ರೀತಿ ಬರ್ತವೆ, ನನ್ಗೆ ಇದನ್ನ ಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ದೊಡ್ಡ ಪರಿಸ್ಥಿತಿ ಇದು, ತುಂಬಾ ಕಷ್ಟ ಅನಿಸ್ತಾ ಇದೆ. ಸೊ ಈ ರೀತಿ ಎಲ್ಲ ನಮಗೂ ಕೂಡ ಅನ್ಸುತ್ತಲ್ವಾ. ಅಂತ ಸಂದರ್ಭದಲ್ಲಿ ಈ ಪಾತರಗಿತ್ತಿಯ, ಈ ಚಿಟ್ಟೆಯ ಜೀವನ ಕಥೆಯನ್ನ ನೆನಪು ಮಾಡ್ಕೊಂಡ್ವಿ ಅಂತಂದ್ರೆ ನನ್ನ ಬೆಸ್ಟ್ ವರ್ಷನ್ ರೂಪ ಪರಿವರ್ತನೆ ಆಗ್ತಾ ಇದೆ ಅಲ್ವಾ, ಆಗ್ಬೇಕಾಗಿದೆ ಅಲ್ವಾ. ಅದಕ್ಕೋಸ್ಕರ ಈ ಸಂದರ್ಭಗಳೆಲ್ಲ ಬಂದೇ ಬರ್ತವೆ. ಯಾಕೆಂತಂದ್ರೆ ನಾವು ಮುಂದಿನ ತರಗತಿಗೆ ಹೋಗ್ಬೇಕು ಅಂತಂದ್ರೆ ಅವಶ್ಯವಾಗಿ ಎಕ್ಸಾಮ್ಸ್ ಅನ್ನ ಕೊಡ್ಲೇಬೇಕಾಗಿದೆ ಅಲ್ವಾ. ಫಸ್ಟ್ ಸ್ಟ್ಯಾಂಡರ್ಡ್ ಇದೇವೆ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ಅಂತಂದ್ರೆ ಎಕ್ಸಾಮ್ಸ್ ಅನ್ನ ಕೊಡ್ಲೇಬೇಕು, ಪಾಸ್ ಮಾಡ್ಲೇಬೇಕು. ಎಲ್ಲಿವರೆಗೂ ನಾವು ಪಾಸ್ ಆಗೋದಿಲ್ಲ, ಮತ್ತೆ ಮತ್ತೆ ಅದೇ ಎಕ್ಸಾಮ್ ನಮ್ಗೆ ಬರ್ತಾ ಇರುತ್ತೆ. ನಮಗೂ ಜೀವನದಲ್ಲಿ ಕೂಡ ಕೆಲವೊಂದ್ಸಲ ಅನ್ಸುತ್ತಲ್ವಾ, ಪದೇ ಪದೇ ಇದೇ ಪರಿಸ್ಥಿತಿ ಬರುತ್ತೆ ನನ್ಗೆ ಅಂತಂದ್ರೆ. ನಾನು ಕೆಲವೊಂದು ವಿಷಯಗಳಲ್ಲಿ ನನಗೆ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಪದೇ ಪದೇ ಜನರು ಬಂದು ಅದೇ ಹೆಲ್ಪ್ ಅನ್ನ ನನಗೆ ಕೇಳ್ತಾ ಇರ್ತಾರೆ. ನಂಗೆ ಇಷ್ಟ ಇಲ್ಲದೆ ಇದ್ರು ನಾನು ಮಾಡ್ತಾ ಇರ್ತೇನೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ನನಗೆ ಇಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಅವ್ರು ಕೇಳುವಂತ ಹೆಲ್ಪ್ ಮಾಡ್ಲಿಕ್ಕೂ ನನಗೆ ಇಷ್ಟ ಇಲ್ಲ. ಪದೇ ಪದೇ ಈ ಪರಿಸ್ಥಿತಿಯಲ್ಲಿ ನಾನು ಸಿಲುಕ್ತಾ ಇದ್ದೇನೆ ಅಂತಂದ್ರೆ ಅರ್ಥ ಏನು. ಸೊ ಆ ಪರಿಸ್ಥಿತಿಯಲ್ಲಿ ನಾನು ಪಾಸ್ ಆಗ್ತಾ ಇಲ್ಲ, ಪದೇ ಪದೇ ಫೇಲ್ ಆಗ್ತಾ ಇದ್ದೇನೆ. ಇಲ್ಲ ಅನ್ನೋದನ್ನ, ನನ್ನಿಂದ ಆಗಲ್ಲ ಅನ್ನೋದನ್ನ ನಾನು ಕಲಿಲೇಬೇಕಾಗುತ್ತೆ. ಅವಾಗ್ಲೇ ಅಲ್ವಾ ಆ ಪರಿಸ್ಥಿತಿಯನ್ನ ಪಾರ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಆದ್ರಿಂದ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಪದೇ ಪದೇ ಪುನರಾವರ್ತನೆ ಆಗ್ತಾ ಇದಾವೆ ಅಂತಂದ್ರೆ ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇದೊಂದು ಟೆಸ್ಟ್ ಪೇಪರ್ ಆಗಿದೆ. ಸೊ ಈ ಪರಿಸ್ಥಿತಿ ನನ್ನಿಂದ ಏನ್ ಮಾಡ್ತಾ ಇದೆ, ಒಂದು ಗುಣವನ್ನೋ, ಒಂದು ಶಕ್ತಿಯನ್ನೋ, ಒಂದು ಕಲೆಯನ್ನೋ ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ಅದು ಏನು ಅಂತ ನಾನು ಅರಿತುಕೊಂಡು ಅದನ್ನ ನಾನು ಕಾರ್ಯರೂಪದಲ್ಲಿ ತೊಡಗಿಸಿದೆ ಅಂತಂದ್ರೆ ಅವಶ್ಯವಾಗಿ ಈ ಜೀವನದ ಅನೇಕ ಪರೀಕ್ಷೆಗಳಲ್ಲಿ ನಾವು ಕೂಡ ಪಾಸ್ ಆಗ್ತೇವೆ, ಮತ್ತೆ ಮುಂದೆ ಸಾಕ್ತೇವೆ. ಸೊ ಆದ್ರಿಂದ ನನ್ನ ಬೆಸ್ಟ್ ವರ್ಷನ್ ನಾನು ಆಗ್ಬೇಕು, ಒಂದು ಸುಂದರವಾದ ವ್ಯಕ್ತಿತ್ವ, ನನ್ನ ಬಗ್ಗೆ ನಾನೇನು ಕನಸು ಕಾಣ್ತೀನಲ್ವಾ ಆ ವ್ಯಕ್ತಿತ್ವದೊಂದಿಗೆ ನನ್ನ ಜೀವನವನ್ನ ನಡೆಸಬೇಕು ಅಂತಂದ್ರೆ ಮೊದಲನೇದಾಗಿ ಅಂತರ್ಮುಖಿ ಆಗ್ಬೇಕಾಗಿದೆ. ನನ್ನಲ್ಲಿರುವಂತಹ ವಿಶೇಷತೆಗಳನ್ನ ಗುರುತಿಸ್ಬೇಕಾಗಿದೆ. ಜೀವನದಲ್ಲಿ ನನಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಅದನ್ನ ಗುರುತಿಸಿದ್ವಿ ಅಂತಂದ್ರೆ ಹಾಗಿದ್ರೆ ಆ ವ್ಯಕ್ತಿತ್ವವನ್ನ ಪಡಿಲಿಕ್ಕೆ ನನಗೆ ಏನೇನೆಲ್ಲ ಅಡಚಣೆಗಳಾಗ್ತಾ ಇದಾವೆ. ಸೊ ಅಡಚಣೆಗಳನ್ನ ಗುರುತಿಸಿದ್ವಿ, ಒಂದೊಂದಾಗಿ ನಾವು ಅವುಗಳನ್ನ ಗುರುತಿಸ್ಬಿಟ್ಟು ಅವುಗಳನ್ನ ಹೇಗೆ ನಾನು ಓವರ್ಕಮ್ ಮಾಡ್ಬೇಕು. ಇವಾಗ ಕೆಲವೊಂದ್ಸಲ ಏನಾಗ್ತಿರುತ್ತೆ, ನಾನು ಎಲ್ಲರೊಂದಿಗೂ ಒಳ್ಳೆ ಸಂಬಂಧವನ್ನ ಹೊಂದಬೇಕು ಅಂತ ಇಷ್ಟಪಡ್ತೇನೆ. ನಾನು ಎಲ್ರಿಗೂ ಕೂಡ ಗೌರವ ಕೊಡ್ತೇನೆ, ಅದೇ ರೀತಿ ಎಲ್ರಿಗೂ ಕೂಡ ನನಗೆ ಗೌರವ ಕೊಡ್ಲಿ. ನಾನು ಎಲ್ಲರನ್ನು ಕೂಡ ನಂಬಿಕೆಯಿಂದ ನೋಡ್ತೇನೆ, ಅದೇ ರೀತಿ ನನ್ನ ಮೇಲೆ ಕೂಡ ಎಲ್ಲರೂ ನಂಬಿಕೆಯನ್ನ ಇಡ್ಲಿ. ಸೊ ಎಲ್ಲರೂ ಕೂಡ ಫ್ರೀ ಆಗಿ ನನ್ನ ಜೊತೆ ಬೆರೀಲಿ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಇಂತಹ ವ್ಯಕ್ತಿತ್ವದೊಂದಿಗೆ ನನ್ನ ಜೀವನವನ್ನ ನಡೆಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದ್ರೆ ಏನಾಗ್ತಿರುತ್ತೆ, ನನ್ನಲ್ಲಿರುವಂತಹ ಒಂದು ಕೋಪದ ಸಂಸ್ಕಾರ ಅಥವಾ ಒಂದು ಅಹಂಕಾರದ ಸಂಸ್ಕಾರ ಈ ಒಂದು ಸುಂದರವಾದ ವ್ಯಕ್ತಿತ್ವವನ್ನ ನಾನು ಧಾರಣೆ ಮಾಡ್ಲಿಕ್ಕೆ ಬಿಡ್ತಾ ಇರಲ್ಲ. ಕೆಲವೊಂದ್ಸಲ ಏನೋ ಪರಿಸ್ಥಿತಿಗಳು ನಾನು ಅಂದ್ಕೊಂಡಂತೆ ಆಗದೆ ಇದ್ದಾಗ ನಾನು ಕೋಪದಿಂದ ಮಾತಾಡ್ಬಿಡ್ತೇನೆ. ಹಾಗೆ ಜನರು ನನ್ನ ಹತ್ರ ಬಂದ್ಬಿಟ್ಟು ಪ್ರೀತಿಯಿಂದ ಅಥವಾ ಸಲಿಗೆಯಿಂದ ಮಾತಾಡ್ಲಿಕ್ಕೆ ಭಯ ಪಡ್ತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅಥವಾ ದೂರಿತನವನ್ನ ಕಾಯ್ದುಕೊಳ್ತಾರೆ. ಸೊ ಇದರಿಂದಾಗಿ ನಾನು ಅನ್ಕೊಂಡಿದ್ದ ವ್ಯಕ್ತಿತ್ವದೊಂದಿಗೆ ಏನ್ ಜೀವನ ನಡೆಸ್ಬೇಕು ಅನ್ಕೊಂಡಲ್ವಾ ಅದು ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಕಾರಣ
ನನ್ನ ಕೋಪ ಅಥವಾ ನನ್ನಲ್ಲಿರುವಂತಹ ಅಹಂಕಾರದ ಗುಣ. ಸೊ ಇಂಥ ಅನೇಕ ದೌರ್ಬಲ್ಯಗಳು ಅಥವಾ ಅವಗುಣಗಳು ನಮ್ಮಲ್ಲಿ ಇದಾವೆ ಅಂತಂದ್ರೆ ಅವುಗಳನ್ನ ಗುರುತಿಸ್ಬಿಟ್ಟು ಅವುಗಳನ್ನ ಹೇಗೆ ನಾನು ಓವರ್ಕಮ್ ಮಾಡಬೇಕು. ಟೆಂಪರರಿ ಆಗಿ ಅವುಗಳನ್ನ ಬಿಡೋದಲ್ಲ, ಶಾಶ್ವತವಾಗಿ ನಾನು ಅವುಗಳನ್ನ ಬಿಡ್ಲಿಕ್ಕೆ ರೆಡಿ ಇದೀನಾ, ಕೋಪ ಇಲ್ದೇನೆ ಜೀವನ ಪರ್ಯಂತ ನಾನು ಬದುಕ್ಲಿಕ್ಕೆ ರೆಡಿ ಇದೀನಾ. ಕೆಲವೊಂದ್ಸಲ ತಪ್ಪು ನಂಬಿಕೆಗಳು ನಮ್ಮಲ್ಲಿ ಇರ್ತವೆ. ಕೋಪ ಇಲ್ಲ ಅಂತಂದ್ರೆ ಯಾರು ನಮ್ಮ ಮಾತು ಕೇಳ್ತಾರೆ, ಕೋಪ ಇಲ್ಲ ಅಂತಂದ್ರೆ ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಕೋಪ ಇಲ್ಲ ಅಂತಂದ್ರೆ ಯಾರು ನಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನಾವ್ ಹೇಳಿದ ಕೆಲಸ ಯಾರು ಮಾಡ್ತಾರೆ, ಕೋಪ ಇಲ್ಲ ಅಂತಂದ್ರೆ ನಮ್ಗೆ ಯಾರು ಗೌರವ ಕೊಡ್ತಾರೆ. ಈ ರೀತಿ ಕೋಪ ನೆಸೆಸರಿ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಅನೇಕ ನಂಬಿಕೆಗಳಲ್ಲಿ ನಾವು ಬದುಕ್ತಾ ಇರ್ತೇವೆ. ಕೋಪವನ್ನ ಹಾಗೆ ನಮ್ಮಲ್ಲಿ ಕಾಯ್ದುಕೊಳ್ತೇವೆ. ಕೋಪ ಇರ್ಬೇಕು, ಸ್ವಲ್ಪ ಆದ್ರೂ ಇರ್ಬೇಕು, ಇಲ್ಲ ಅಂದ್ರೆ ದುರ್ಬಲ ಅನ್ಕೊಂಡ್ಬಿಡ್ತಾರೆ ನಮ್ಮನ್ನ ಅಂತ ಹೇಳ್ಬಿಟ್ಟು. ಆದ್ರೆ ವಾಸ್ತವಿಕ ಸತ್ಯ, ನಮ್ಗೆ ಯಾರಾದ್ರೂ ತುಂಬಾ ಜೋರ್ ದನಿಯಲ್ಲಿ ಕೋಪದಿಂದ ಆರ್ಡರ್ ಮಾಡಿ ಹೇಳಿದ್ರು ಅಂತಂದ್ರೆ ಬಲೆ ಅವ್ರ ಬಾಸ್ ಆಗಿದ್ರೆ ಸರಿ ನಾವು ಆ ಕೆಲಸ ಮಾಡ್ತೇವೆ. ಆದ್ರೆ ಅವ್ರ ಬಗ್ಗೆ ಒಂದು ನಿಜವಾಗ್ಲೂ ಹೃದಯದಿಂದ ಗೌರವ ಇರುತ್ತಾ? ಅವ್ರ ಜೊತೆ ನಾವು ಕ್ಲೋಸ್ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೀವ? ಅವ್ರ ಹತ್ತಿರದ ಸಂಬಂಧದಲ್ಲಿ ನಾವು ಇರ್ಲಿಕ್ಕೆ ಇಷ್ಟಪಡ್ತೀವ? ಯಾಕಂತಂದ್ರೆ ಎಲ್ರಿಗೂ ಎನರ್ಜಿ ಯಾವ್ದ್ರದ್ದು ಅವಶ್ಯಕತೆ ಇದೆ, ಯಾವ ಎನರ್ಜಿಯನ್ನು ಎಲ್ಲರೂ ಇಷ್ಟಪಡ್ತಾರೆ? ಪ್ರೀತಿಯಿಂದ, ಶಾಂತಿಯಿಂದ. ಸೊ ಒಂದು ತಪ್ಪುಗಳಾದಾಗ ಕ್ಷಮೆ ಮಾಡ್ಬಿಟ್ಟು ಸರಿ ಮಾಡಿಸ್ಕೊಂಡು ಮುಂದೆ ಹೋಗುವಂತ ಎನರ್ಜಿಯನ್ನ ಎಲ್ಲರೂ ಕೂಡ ಇನ್ನೊಬ್ರಿಂದ ಇಷ್ಟಪಡ್ತಾರೆ. ಸೊ ಆದ್ರಿಂದ ನಾವು ನಮ್ಮ ಬೆಸ್ಟ್ ವರ್ಷನ್ ವ್ಯಕ್ತಿತ್ವದೊಂದಿಗೆ ನಮ್ಮ ಜೀವನವನ್ನ ನಡೆಸಬೇಕು ಅಂತಂದ್ರೆ ಸೊ ಅದಕ್ಕೆ ಯಾವ್ಯಾವ್ದು ನಮ್ಮ ದೌರ್ಬಲ್ಯಗಳು, ಬಲಹೀನತೆಗಳು ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ಗುರುತಿಸ್ಬಿಟ್ಟು ಅದನ್ನ ನಾನು ಶಾಶ್ವತವಾಗಿ ಬಿಡ್ಲಿಕ್ಕೆ ರೆಡಿ ಇದೀನಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ಕೊಂಡು, ಹೌದು ನಾನು ರೆಡಿ ಇದೇನೆ ಅಂತಂದ್ರೆ ಹಾಗಿದ್ರೆ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಆ ಕ್ರಮಗಳ ಬಗ್ಗೆ ಯೋಚನೆ ಮಾಡಿ ಒಂದೊಂದೇ ಹೆಜ್ಜೆಯನ್ನ ನಾನು ಮುಂದೆ ಇಡ್ತಾ ಹೋಗ್ಬೇಕಾಗಿದೆ. ಉದಾಹರಣೆಗೆ ನಮ್ಮ ಹಿಂದಿನ ಉದಾಹರಣೆಯಲ್ಲಿ ಕೋಪ ನನ್ಗೆ ಅಡ್ಡಗಾಲಾಗಿ ನಿಂತಿದೆ ಅಂತಂದ್ರೆ ನಾನು ಬಿಡ್ಲಿಕ್ಕೂ ರೆಡಿ ಆಗಿದ್ದೀನಿ ಇವಾಗ. ಸೊ ದಿನಾಲು ಕೂಡ ನಾನು ಅಭ್ಯಾಸ ಮಾಡ್ತೇನೆ, ಅಫರ್ಮೇಷನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತೇನೆ. ಆದ್ರೆ 3 ತಿಂಗಳು 6 ತಿಂಗಳು ನನಗೆ ಕೋಪ ಇರಲಿಲ್ಲ. ಯಾವುದೋ ಒಂದು ಸಿಚುವೇಶನ್ ಈ ರೀತಿ ಬಂತು, ಮತ್ತೆ ಕೋಪ ಬಂದ್ಬಿಡ್ತು. ನನ್ಗೆ ಗಿಲ್ಟ್ ಫೀಲ್ ಕಾಡ್ತಾ ಇದೆ, ನನ್ನಿಂದ ಬಿಡ್ಲಿಕ್ಕೆ ಆಗೋದೇ ಇಲ್ಲ ಅನ್ಸುತ್ತೆ, ಸರಿ ನಾನು ಪ್ರಯತ್ನ ಮಾಡೋದೇ ಬೇಡ, ಬಿಡು ಇನ್ ಬಿಡೋಣ ಬಿಡು ಅಂತ ನನಗೆ ಅನಿಸ್ತಾ ಇದೆ. ಆಗ ಆ ಬಟರ್ಫ್ಲೈ ಕಥೆಯನ್ನ ನೆನಪು ಮಾಡ್ಕೊಳ್ಳಿ. ಅದು ಕೂಡ ಹಾಗೆ ಅನ್ಕೊಳ್ತು, ನನ್ನಿಂದ ಇನ್ನು ಆಗೋದಿಲ್ಲ, ನನ್ನ ಜೀವನ ಇಲ್ಲೇ ಮುಗಿದೋಯ್ತು ಅಂತ ಅನಿಸ್ತು. ಆದ್ರೆ ಅಂಥದ್ದೇ ಸಂದರ್ಭದಲ್ಲಿ ಒಂದು ಪರಿವರ್ತನೆ ಆಯ್ತು. ಯಾವಾಗ ಕ್ಯಾಟರ್ ಪಿಲ್ಲರ್ನ ಅಂತ್ಯ ಆಯ್ತಲ್ವಾ, ಅವಾಗ್ಲೇನೆ ಬಟರ್ಫ್ಲೈನ ಆರಂಭ ಆಯ್ತು. ಸೊ ಯಾವಾಗ ತುಂಬಾ ಒಂದು ಕನಿಷ್ಠ ಮಟ್ಟಕ್ಕೆ ತಲುಪ್ತಾ ಇದೆ ಅಂತಂದ್ರೆ ಅಲ್ಲಿ ಹೊಸದೊಂದು ಯಾವುದೋ ಉತ್ಪತ್ತಿ ಆಗೋದಿದೆ ಅನ್ನೋದ್ರ ಸಂಕೇತವನ್ನ ಕೂಡ ಅದು ಕೊಡ್ತಾ ಇದೆ. ಸೊ ಕತ್ತಲೆ ತುಂಬಾ ಡಾರ್ಕ್ ಆದಾಗ್ಲೇ ಬೆಳಕು ಬರುವಂತಹ ಸಂಕೇತವನ್ನ ಅದು ನೀಡ್ತಾ ಇದೆ. ಸೊ ಹಾಗೇನೆ ನನ್ನಿಂದ ಆಗ್ತಾ ಇಲ್ಲ, ನನ್ಗೆ ಇಚ್ಛೆ ಇದೆ ಆದ್ರೂ ಕೂಡ ಆಗ್ತಾ ಇಲ್ಲ ಅನಿಸ್ದಾಗ ಅನ್ಕೊಳ್ಳಿ, ನೀವು ಕೊನೆ ಹಂತದಲ್ಲಿ ಇದ್ದೀರಾ, ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗಿದೆ, ಇದನ್ನ ಪಾರ್ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದು ಚಿಕ್ಕ ಕತೆ ನೆನಪಿಗೆ ಬರ್ತಾ ಇದೆ. ಒಬ್ಬ ವ್ಯಕ್ತಿ ಒಂದು ಕಾಡಿನಲ್ಲಿ ಒಂದು ಬೆಟ್ಟದ ಮೇಲೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಹೋಗ್ತಾ ಹೋಗ್ತಾ ಕತ್ಲೆ ಆಗುತ್ತೆ. ಸರಿ ಅಂತ ಅವ್ರು ಹಾಗೆ ಸ್ವಲ್ಪ ಹೊತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಡೆದುಕೊಂಡು ಹೋಗ್ತಾ ಇರ್ತಾರೆ ನಿಧಾನವಾಗಿ. ಆದ್ರೆ ಒಂದು ಸಮಯ ಬಂದಾಗ ಅವ್ರ ಕಾಲ್ ಜಾರ್ಬಿಟ್ಟು ಅವ್ರ ಕೆಳಗಡೆ ಬಿದ್ದು ಹೋಗ್ತಾರೆ. ಬೆಟ್ಟ, ಎತ್ತರದ ಬೆಟ್ಟ, ಆಡೋದು. ಸೊ ಕೆಳಗಡೆ ಬಿದ್ದು ಹೋಗ್ಬೇಕಾದ್ರೆ ದೇವರನ್ನ ನೆನಪು ಮಾಡ್ತಾ ಮಾಡ್ತಾ ಒಂದು ಮರದ ಕೊಂಬೆಗೆ ಅವರು ಕೈ ಸಿಲುಕುತ್ತೆ ಅವ್ರದ್ದು. ಸೊ ಆ ಮರವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಕತ್ಲೆ ಇದೆ, ಅವರು ಹಗಲಿನ ಟೈಮಲ್ಲಿ ನೋಡಿದ್ರಲ್ಲ, ಅವ್ರು ತುಂಬಾ ಎತ್ತರದ ಬೆಟ್ಟದ ಮೇಲಿಂದ ಹಾಯ್ದ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರಿ ತುಂಬಾ ಭಯ ಆಗಿತ್ತು. ಆದ್ರೆ ಮರದ ಕೊಂಬೆ ಸಿಕ್ತು ಅಂತ ಮರದ ಕೊಂಬೆನ ಗಟ್ಟಿಯಾಗಿ ಹಿಡಿದುಕೊಂಡ್ರು. ಸೊ ಅವಾಗ ಭಗವಂತನನ್ನ ನೆನಪು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ತುಂಬಾ ಕತ್ಲೆ ಇದೆ, ಏನು ಕಾಣಿಸ್ತಾ ಇಲ್ಲ, ಅವ್ರು ಎಷ್ಟು ಎತ್ತರದಲ್ಲಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಭಗವಂತನನ್ನ ಸ್ಮರಣೆ ಮಾಡ್ಬಿಟ್ಟು, ಭಗವಂತ ನನ್ಗೆ ಹೆಲ್ಪ್ ಮಾಡು, ನನ್ನನ್ನ ರಕ್ಷಣೆ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಒಂದು ಆಕಾಶವಾಣಿ ಕೇಳಿಸುತ್ತೆ, ನಿನ್ನ 2 ಕೈಗಳನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಭಗವಂತ ಹೀಗೆ ಹೇಳ್ತಾ ಇದ್ದಾರೆ, ಅದೇ ಹೇಳ್ತಾರೆ ನನ್ನ 2 ಕೈ ಬಿಟ್ಬಿಟ್ರೆ ನಾನು ಸತ್ಯ ಹೋಗ್ತೀನಲ್ವಾ ಬಿದ್ಬಿಟ್ಟು. ಅಲ್ಲ ಇದು ಭಗವಂತ ಅಲ್ಲ, ನಿಜವಾಗ್ಲೂ ಇಲ್ಲಿ ಯಾರ್ದೋ ಇದು ಬೇರೆ ಏನೋ ಇರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೈ ಬಿಡೋದಿಲ್ಲ. ರಾತ್ರಿ ಎಲ್ಲಾನು ಏನು ಮರಕ್ಕೆ ನೇತಾಡ್ತಾ ಇರ್ತಾರೆ, ಕೈ ಸೋತೋದ್ರು ಕೂಡ ಬಿಟ್ಟಿರಲ್ಲ. ಬೆಳಗಾಗುತ್ತೆ, ಆಗ ನೋಡಿದ್ರೆ ಅವ್ರ ಕಾಲು ಭೂಮಿಯಿಂದ 2 ಇಂಚ್ ಮಾತ್ರ ಮೇಲ್ಗಡೆ ಇರುತ್ತೆ. ಕೈ ಬಿಟ್ಟಿದ್ರು ಅಂತಂದ್ರೆ ಅವರು ನೆಲದ ಮೇಲೆನೆ ಬರ್ತಾ ಇದ್ರು, ಅವ್ರಿಗೆ ಏನು ಹಾನಿ ಉಂಟಾಗ್ತಿರ್ಲಿಲ್ಲ. ಹಾಗೇನೆ ಎಷ್ಟೋ ಸಲ ನನ್ಗೆ ಇನ್ನು ಇದಕ್ಕಿಂತ ಜಾಸ್ತಿ ಸಹನೆ ಮಾಡ್ಲಿಕ್ಕಾಗಲ್ಲ, ಇನ್ನು ನಾನು ಸಾಹಸ ಇಟ್ಕೊಳಿಕ್ಕಾಗಲ್ಲ, ಇನ್ನು ನನ್ಗೆ ಎದುರಿಸ್ಲಿಕ್ಕಾಗಲ್ಲ, ನಾನು ಬಿಟ್ಟು ಕೊಟ್ಬಿಡ್ತೇನೆ, ಆಗೋದೇ ಇಲ್ಲ ನನ್ಗೆ, ಹೆಜ್ಜೆ ಹಿಂದೆ ಇಟ್ಬಿಡ್ತೇನೆ, ಈ ರೀತಿ ಅವಾಗ ಅಂತಿರ್ತೀವಲ್ವಾ. ನಮ್ಮ ಸಫಲತೆಗೆ, ನಮ್ಮ ಗುರಿಗೆ ನಾವು ಬಹಳ ಹತ್ತಿರದಲ್ಲಿ ಇರ್ತೇವೆ. ಸೊ ಆದ್ರಿಂದ ಇಟ್ಟ ಹೆಜ್ಜೆಯನ್ನ ನಾವ್ ಯಾವತ್ತೂ ಕೂಡ ಹಿಂದೆ ಇಡೋದ್ ಬೇಡ. ನಮ್ಮ ಬೆಸ್ಟ್ ವರ್ಷನ್ ಆಗೋದ್ರಲ್ಲಿ ಎಷ್ಟೇ ಅಡೆತಡೆಗಳು ಬಂದ್ರು, ಎಷ್ಟೇ ಸಂಘರ್ಷಗಳು ಬಂದ್ರು, ಎಷ್ಟೇ ಒದ್ದಾಟಗಳಾದ್ರೂ ಕೂಡ ನಾವು ದೃಢತೆ ಅನ್ನೋದಿತ್ತು ಅಂತಂದ್ರೆ ಮುಂದೆ ಹೋಗಿ ನಮ್ಮ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ದೃಢತೆ ಸಫಲತೆಯ ಬೀಗದ ಕೈ ಅಂತಾನೂ ಕೂಡ ಹೇಳ್ತಾರೆ. ಸೊ ಈ ರೀತಿ ನಮ್ಮ ಬೆಸ್ಟ್ ವರ್ಷನ್ ಏನಂತ ಗುರುತಿಸಿ, ವಿಶೇಷತೆಗಳನ್ನ ಗುರುತಿಸಿ, ಸೊ ನಮ್ಮ ಬಲಹೀನತೆಗಳು ಯಾವ್ದ್ಯಾವ್ದು ಇದರಲ್ಲಿ ಅಡಚಣೆ ಆಗ್ತಾ ಇದೆ ಅದನ್ನ ಗುರುತಿಸಿ, ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕಂತ ಉಪಾಯ ಮಾಡಿ, ದೃಢವಾದ ನಿರ್ಣಯ ಮಾಡಿ, ಇದು ಇಲ್ದೇನೆ ಕೂಡ ನಾನು ಬದುಕ್ಬೋದು, ಈ ಅಡಚಣೆನ ನಾನು ತೆಗೆದು ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಫೇಲ್ ಆದ್ರಿ ಅಂತಂದ್ರೆ
ಕೋಪ, ಉದಾಹರಣೆ ಹೇಳ್ಬೇಕಾದ್ರೆ 6 ತಿಂಗಳಾದ್ಮೇಲೆ ಬಂತು ಅಂತ ಹೇಳ್ಬಿಟ್ಟು ಅವಾಗ್ಲೂ ಕೂಡ ಏನು ನಿರಾಶೆಗೊಳಗಾಗಬೇಡಿ. ಮತ್ತೆ ಏನ್ ಮಾಡಿ, ತುರಂತ ಯಾವಾಗ ನಿಮ್ಗೆ ಕೋಪ ಬರುತ್ತಲ್ಲ ಅವಾಗ್ಲೇ ವಿಶ್ವಲೈಸ್ ಮಾಡಿ. ಯಾವ ಸಂದರ್ಭದಲ್ಲಿ ನಿಮ್ಗೆ ಕೋಪ ಬಂತಲ್ವಾ ಅದೇ ಸಂದರ್ಭದನ್ನ ಇಮಿಡಿಯೇಟ್ ಆಗಿ ವಿಶ್ವಲೈಸ್ ಮಾಡಿ. ಆ ಸೀನ್ ಮತ್ತೆ ಮರುಕಳಿಸ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ. ಆದ್ರೆ ಈ ಬಾರಿ ನೀವು ಆ ದೃಶ್ಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸ್ತಾ ಇಲ್ಲ, ಬಹಳ ಶಾಂತವಾಗಿ, ಬಹಳ ಗೌರವಾನ್ವಿತವಾಗಿ, ಡಿಫ್ರೆಂಟ್ ಆಗಿ ನೀವೇನ್ ಮಾಡ್ತಾ ಇದ್ದೀರಾ, ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದೀರಾ. ಈ ರೀತಿ ಪದೇ ಪದೇ ನೀವು ಅಭ್ಯಾಸ ಮಾಡ್ತಾ ಹೋದ್ರಿ ಅಂತಂದ್ರೆ ಅವಶ್ಯವಾಗಿ ನೀವು ನಿಮ್ಮ ವ್ಯಕ್ತಿತ್ವ ಏನು ಬಟರ್ಫ್ಲೈ ವರ್ಷನ್, ದ ಬೆಸ್ಟ್ ವರ್ಷನ್ ಇದೆ ಅಲ್ವಾ, ಆ ವರ್ಷನ್ ಅನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ಆ ಸುಂದರವಾದ ವ್ಯಕ್ತಿತ್ವದೊಂದಿಗೆ ನಿಮ್ಮ ಕನಸಿನ, ಯಾವ ಕನಸಿನಲ್ಲಿ ನಿಮ್ಮ ಜೀವನ ಹೀಗಿರ್ಬೇಕು ಅನ್ಕೊಳ್ತಿರಲ್ಲ ಆ ಜೀವನವನ್ನ ರಿಯಾಲಿಟಿಯಲ್ಲಿ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ. ಸೂರ್ಯನಂತೆ ನಾವು ತೇಜೋಮಯವಾಗಿ ಬೆಳಗ್ಬೇಕು ಅಂತಂದ್ರೆ ಮೊದಲು ಅವ್ರ ತರ ಸುಡಬೇಕು ಅಂತ ಹೇಳ್ತಾರೆ. ಹಾಗೇನೆ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ಜೀವನ ನಡೆಸಬೇಕು, ಒಂದು ಒಳ್ಳೆ ವ್ಯಕ್ತಿತ್ವದೊಂದಿಗೆ ನಾವು ಜೀವನವನ್ನ ನಡೆಸಬೇಕು ಅಂತಂದ್ರೆ ಈ ಬಲಹೀನತೆಗಳು, ದೌರ್ಬಲ್ಯಗಳನ್ನ ಬಿಡಬೇಕಾಗುತ್ತೆ. ಇದು ಅವಶ್ಯವಾಗಿ ಪರಿಶ್ರಮ ಇದೆ, ಸಮಯವನ್ನ ಕೇಳುತ್ತೆ, ಡಿಮ್ಯಾಂಡ್ ಮಾಡುತ್ತೆ, ಸಹನೆ, ತಾಳ್ಮೆಯನ್ನ ಡಿಮ್ಯಾಂಡ್ ಮಾಡುತ್ತೆ ಇದು ಅಲ್ವಾ. ಸೊ ಆದ್ರಿಂದ ನಾವು ಈ ಪರಿಶ್ರಮವನ್ನ ಪಡೋಣ, ನಮ್ಮ ಬೆಸ್ಟ್ ವರ್ಷನ್, ನಮ್ಮ ಸುಂದರವಾದ ವ್ಯಕ್ತಿತ್ವವನ್ನ ಇಮರ್ಜ್ ಮಾಡ್ಕೊಳ್ಳೋದ್ರಲ್ಲಿ, ಜೀವನದಲ್ಲಿ ಯಾವ್ದನ್ನ ಇಷ್ಟಪಡ್ತೀವಂತ ಅದನ್ನ ಗುರುತಿಸ್ಬಿಟ್ಟು ಆ ದಾರಿಯಲ್ಲಿ ಮುಂದೆ ಸಾಗೋಣ. ಆ ಸುಂದರವಾದ ಜೀವನವನ್ನ, ಮುಕ್ತವಾದ ಜೀವನವನ್ನ ನಾವು ಕೂಡ ಅನುಭವ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಮ್ಗೇನಾದ್ರೂ ಈ ವಿಷಯದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ, ತಾವು ಕೂಡ ಯಾವ್ದಾದ್ರು ಒಂದು ಚಾಲೆಂಜ್ ಅಲ್ಲಿ ಗೋತ್ರ ಮಾಡ್ತಾ ಇದ್ದೀರಾ, ಆದ್ರೆ ಕೆಲವೊಂದ್ಸಲ ತುಂಬಾ ನಿರಾಶೆ ಆಗ್ತಾ ಇದೆ, ಡಿಫಿಕಲ್ಟ್ ಅನಿಸ್ತಾ ಇದೆ, ಅದ್ರ ರಿಲೇಟೆಡ್ ಏನಾದ್ರೂ ಪ್ರಶ್ನೆಗಳಿದೆ ಅಂತಂದ್ರೆ ನೀವು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ಕೇಳ್ಬೋದಾಗಿದೆ. ಅಥವಾ ನೇರವಾಗಿ ನೀವು ನಮ್ಮನ್ನ ಸಂಪರ್ಕ ಮಾಡಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.